ಹಿಂದಿನ ಕಾಲದಲ್ಲಿ ಒಬ್ಬ ಕುಪ್ಪಸ್ವಾಮಿ ಅಂತ ವ್ಯಾಪಾರಸ್ಥ ಒಬ್ಬ ಇದ್ದ. ಆ ಕುಪ್ಪಸ್ವಾಮಿ ಹತ್ರ ಒಂದು ಕತ್ತೆ ಸಹ ಇತ್ತು. ಆ ಕತ್ತೆ ಮೇಲೇನೆ ಆ ಕುಪ್ಪಸ್ವಾಮಿ ಸಂತೆಯಲ್ಲಿ ವ್ಯಾಪಾರ ಮಾಡುವಂಥ ವಸ್ತುಗಳನ್ನೆಲ್ಲ ಅದ್ರ ಮೇಲೆ ಹಾಕೊಂಡು ಹೋಗ್ತಿದ್ದ. ಒಂದು ದಿನ ಒಂದು ಘಟನೆ ನಡೀತು. ಸಂತೆಯಲ್ಲಿ ವ್ಯಾಪಾರ ಮಾರಾಟ ಎಲ್ಲ ಮುಗಿಸಿ ವಾಪಸ್ ಬರಬೇಕಾದ್ರೆ ಕುಪ್ಪಸ್ವಾಮಿಗೆ ಬಹಳ ಸುಸ್ತಾಗ್ತಾ ಇತ್ತು. ಆಗ ಪಕ್ಕದಲ್ಲೇ ಇದ್ದಂಥ ಒಂದು ಮರದ ನೆರಳಿನಲ್ಲಿ ಕುಪ್ಪಸ್ವಾಮಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ದ. ಅದೇ ತರನೇ ಕುಪ್ಪಸ್ವಾಮಿಯ ಕತ್ತೆ ಕೂಡ ಅಲ್ಲೇ ಜೊತೆಯಲ್ಲಿ ಇರ್ತಿತ್ತು. ಹಾಗೆ ಮರದ ನೆರಳಲ್ಲಿ ಕುಪ್ಪಸ್ವಾಮಿ ಮತ್ತೆ ಆ ಕತ್ತೆ ನಿದ್ದೆ ಮಾಡ್ತಾ ಇತ್ತು. ದಿಢೀರಂತ ಒಂದು ದೊಡ್ಡ ಹಾವು ಅಲ್ಲಿಗೆ ಬಂತು. ಅದು ನೋಡಿದ ಆ ಕತ್ತೆ ಬಹಳ ಹೆದರ್ಕೊಳ್ತು. ಅಯ್ಯಯ್ಯೋ, ಇಲ್ಲೊಂದು ಹಾವು ಬರ್ತಿದೆಯಲ್ಲ, ಅದು ನಮ್ಮ ಯಜಮಾನ್ರ ಹತ್ರನೇ ಹೋಗ್ತಿದೆಯಲ್ಲ. ಹಾಗಾದ್ರೆ ನಮ್ಮ ಯಜಮಾನ್ರನ್ನ ಕಚ್ಚಬೇಕು ಅಂತ ಪ್ಲಾನ ನಿಂದು? ಏನಾದ್ರೂ ಮಾಡಿ ನಮ್ಮ ಯಜಮಾನ್ರನ್ನ ರಕ್ಷಣೆ ಮಾಡಬೇಕು. ಈಗ ನಮ್ಮ ಯಜಮಾನ್ರನ್ನ ಕಚ್ಚಕ್ ಬರ್ತಾ ಇದೀಯಾ ನಿನ್ನನ್ನ? ಈಗ ನಾನೇನ್ ಮಾಡ್ತೀನಿ ನೋಡು. ಅಯ್ಯೋ, ಹಾವು ಎಲ್ಲಿಂದ ಬಂತು ಇಲ್ಲಿಗೆ? ಅದ್ರ ಮೇಲೆ ಆ ಮರದ ತುಂಡನ್ನು ಎಸ್ತಿದ್ಯಾರೋ? ನೀನೇನಾ? ಹಾಗಾದ್ರೆ ನೀನೇ ನನ್ನ ಜೀವನ ಕಾಪಾಡಿರೋದು. ಈ ಸಹಾಯನ ನನ್ನಿಂದ ಮರೆಯೋದಕ್ಕೆ ಆಗಲ್ಲ. ಇನ್ಮೇಲಿಂದ ನೀನೇ ನನ್ನ ನಿಜವಾದ ಗೆಳೆಯ. ಅನಂತರ ಕುಪ್ಪಸ್ವಾಮಿ ಪ್ರತಿದಿನ ಅವನು ವ್ಯಾಪಾರಕ್ಕೆ ಬೇಕಾದಂಥ ವಸ್ತುಗಳನ್ನ ಆ ಕತ್ತೆ ಮೇಲೆ ಹಾಕೊಂಡು ಸಂತೆಗೆ ವ್ಯಾಪಾರಕ್ಕೋಸ್ಕರ ಹೋಗ್ತಿದ್ರು. ಸಂತೆಯಲ್ಲಿ ವ್ಯಾಪಾರ ಎಲ್ಲ ಮುಗಿಸಿದ ನಂತರ ಸಂಜೆ ಇಬ್ರು ಸಹ ಮನೆಗೆ ವಾಪಸ್ ಬರ್ತಾ ಇದ್ರು. ದಿನನಿತ್ಯ ಇದೇ ನಡೀತಾ ಇತ್ತು. ಇಲ್ಲೋಡ ನನ್ನ ಗೆಳೆಯ, ಬೇಗ ಬೇಗ ಒಳ್ಳೊಳ್ಳೆ ಹೆಜ್ಜೆ ಹಾಕಿ ನಡಿಬೇಕು. ಇವತ್ತು ಬೇಗ ಹೋಗಿ ಚೆನ್ನಾಗಿ ವ್ಯಾಪಾರ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡಬಹುದು. ಏನು ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಯಜಮಾನ್ರೆ. ಆದರೆ ಬೆನ್ನ ಮೇಲಿರೋ ಮೂಟೆ ತುಂಬಾ ಭಾರವಾಗಿದೆ. ಇಲ್ಲಿ ನೋಡೋ ನನ್ನ ಗೆಳೆಯ, ನೀನ್ ತಾನೇ ನನ್ನ ನಿಜವಾದ ಗೆಳೆಯ. ನಿನ್ನ ಮೇಲೆ ನಾನು ನಿನಗೆ ಅಷ್ಟೊಂದು ಭಾರ ಹೊರಿಸ್ತೀನೇನೋ? ಇಲ್ಲಿ ನೋಡೋ, ನೀನು ಹೊರ್ತಿರೋ ಭಾರನ ಮರೆಯೋದಕ್ಕೋಸ್ಕರ ನಾನು ನಿನಗೋಸ್ಕರ ಒಂದು ಹಾಡು ಹೇಳಲ್ಲ. ಹಾಗಾದ್ರೆ ಹಾಡ? ಬರೀ ಹಾಡಲ್ಲಪ್ಪ, ನಿನ್ನ ಬಗ್ಗೆನೇ ಬರೆದಿರೋ ಒಂದು ಒಳ್ಳೆ ಹಾಡು. ಏನು? ಕತ್ತೆ ಎಂಬ ಗೆಳೆಯ ನಡ್ಕೊಂಡು ಬರ್ತಿದ್ದ, ಬೇಗ ಬೇಗ ಹೋಗು ಕುಪ್ಪಸ್ವಾಮಿಯ ಕತ್ತೆ ನೀನು, ಬೇಗ ಬೇಗ ನಡ್ಕೊಂಡ್ ಬಾ. ಹೇಗೆ ನನ್ನ ಹಾಡು? ಈ ತರ ಹಾಡು ಕೇಳಕ್ಕೆ ತುಂಬಾನೇ ಸಂತೋಷ ಆಗುತ್ತೆ. ಹಂಗೂ ಹಿಂಗೂ ಈ ಭಾರನ ಸಮಾಲಿಸೋದೆ. ಹೀಗೆ ದಿನಗಳು ಕಳೀತಾ ಇದ್ದಾಗ ದಿಢೀರಂತ ಒಂದಿನ ಸಂತೆಯಲ್ಲಿ ವ್ಯಾಪಾರವೆಲ್ಲವನ್ನ ಮುಗಿಸಿ ಕುಪ್ಪಸ್ವಾಮಿ ಮತ್ತು ತನ್ನ ಕತ್ತೆ ಸಂತೋಷವಾಗಿ ವಾಪಸ್ ಮನೆಗೆ ಬರ್ತಾ ಇದ್ರು. ಇಲ್ಲಿ ನೋಡು ನನ್ನ ಕತ್ತೆ ಗೆಳೆಯ, ನಿನ್ನ ಬೆನ್ನ ಮೇಲೆ ಭಾರ ಇಲ್ಲ ಅಂತ ಅನ್ಕೊಂಡು ಎಷ್ಟು ಬೇಗ ಬೇಗ ನಡೀತಾ ಇದೆಯಾ? ಅಯ್ಯೋ, ಸ್ವಲ್ಪ ಬೇಗ ಬನ್ನಿ ಯಜಮಾನ್ರೆ. ಮನೆಗೆ ಹೋಗಾದ್ಮೇಲೆ ಚೆನ್ನಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ನೀನು ಈ ಗುಡ್ಡಿ ಒಳಗೆ ಬಿದ್ದೋದ್ಯಾ? ನಾನು ನಿಂಗೆ ಆಗಲೇ ಹೇಳಿದೆ ತಾನೆ ನಿಧಾನವಾಗಿ ಹೋಗೋ ಅಂತ. ನೀನು ಕೇಳಲೇ ಇಲ್ಲಪ್ಪ. ಈಗ ನಿನ್ನನ್ನು ಹೇಗೆ ಮೇಲೆತ್ತದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹೀಗೆ ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನವೂ ಇಲ್ಲ. ಕತ್ತೆನ ಮೇಲೆತ್ತೋದಕ್ಕೆ ಈ ಕೂಡಲೇ ಏನಾದರೂ ಒಂದು ಉಪಾಯ ಹುಡುಕ್ಬೇಕಲ್ಲ. ಹೀಗೆ ಪಾಪ ಕುಪ್ಪಸ್ವಾಮಿ ತನ್ನ ಕತ್ತೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನಾ ಥರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದ. ಗೆಳೆಯ ಕತ್ತೆ, ಈ ಹಗ್ಗನ ಹಿಡ್ಕೊಂಡು ಹಾಗೆ ಮೇಲ್ ಬರೋದಕ್ಕೆ ಪ್ರಯತ್ನ ಮಾಡು. ನೀನ್ ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೋಬೇಕು. ನೀನಿಲ್ದೆ ನಾನು ಹೇಗ್ ಮನೆಗೆ ವಾಪಸ್ ಹೋಗೋದು? ಅದೇ ಸಮಯದಲ್ಲಿ ಅದೇ ದಾರಿಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ. ಕತ್ತೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಕುಪ್ಪಸ್ವಾಮಿ ಪಡ್ತಿದ್ದ ಪರದಾಟನ ಆ ವ್ಯಕ್ತಿ ನೋಡ್ದ. ನಂತರ ಕುಪ್ಪಸ್ವಾಮಿನ ಕಿಂಡಲ್ ಮಾಡ್ದ. ಇಲ್ಲಿ ನೋಡಯ್ಯ, ಆ ಹಳ್ಳದಲ್ಲಿ ಬಿದ್ದಿರೋದು ಒಂದು ಕತ್ತೆ. ಅದಕ್ಕೆ
ಈ ಹಗ್ಗನೆಲ್ಲ ಇಟ್ಕೊಂಡು ಮೇಲ್ ಬರೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇದನ್ನ ಮೇಲಿಕ್ಕೆ ಎತ್ತೋದಾದ್ರೂ ಹೇಗೆ? ಹೇಗಾದ್ರೂ ಮಾಡೋನ್ನ ಕಾಪಾಡಲೇಬೇಕು. ಯೋ, ಇದು ಆಳವಾದ ಹಳ್ಳನಯ್ಯ. ಇದ್ರ ಮೇಲೆ ನೀನು ಆ ಕತ್ತೆನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡಬೇಡ. ಅದನ್ನ ನೀನು ಅಲ್ಲೇ ಬಿಟ್ಬಿಟ್ಟು ಹೋಗಿ ಕೆಲಸ ನೋಡು. ಅಯ್ಯಯ್ಯೋ, ಅದೇಗ್ ಸಾಧ್ಯ? ಹಾಗಾದ್ರೆ ನೀನು ಇಲ್ಲೇ ಕಾಯ್ತಾ ಕೂತ್ಕೋ. ತನ್ನ ಪ್ರೀತಿಯ ಕತ್ತೆಯನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂತ ಕುಪ್ಪಸ್ವಾಮಿ ತುಂಬಾ ದುಃಖದಿಂದ ಆ ಹಳ್ಳದ ಪಕ್ಕದಲ್ಲೇ ಕೂತ್ಕೊಂಡಿದ್ದ. ಅವನು ತುಂಬಾ ಅಮಾಯಕ. ಸಮಯನೂ ಆಗೋಯ್ತು, ಕತ್ತಲೇನೂ ಆಯ್ತು. ಏನು ಮಾಡೋದು ಅಂತ ಆ ವ್ಯಕ್ತಿ ಗೊತ್ತೇ ಆಗ್ಲಿಲ್ಲ. ಆ ಸಮಯದಲ್ಲಿ ಅದೇ ದಾರಿಯಲ್ಲಿ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದ. ಆ ಹಳ್ಳದ ಪಕ್ಕದಲ್ಲಿ ಕುಪ್ಪಸ್ವಾಮಿ ಒದ್ದಾಡ್ತಿದ್ದದನ್ನ ನೋಡಿ ಏನ್ ವಿಷಯ ಅಂತ ವಿಚಾರಿಸಿದ್ರು. ಓ, ಅದಾ ವಿಷಯ. ನಾನೊಂದು ವಿಷಯ ಕೇಳಲ್ಲ ಕುಪ್ಪಸ್ವಾಮಿ, ನೀನು ಯಾಕೆ ಆ ಕತ್ತೆನ ಬಿಟ್ಬಿಟ್ಟು ಹೋಗದೆ ಇಲ್ಲೇ ನಿಂತಿದೀಯಾ? ಈ ಕತ್ತೆ ನನಗೆ ತುಂಬಾ ಪ್ರಿಯವಾದ್ದು. ಅವನನ್ನ ಹೀಗೆ ಬಿಟ್ಟು ಹೋಗೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ನಿನ್ನೆಯಿಂದ ಅವನ್ ಪಾಪ ಏನನ್ನೂ ತಿಂದಿಲ್ಲ. ನಿನಗೆ ಆ ಕತ್ತೆ ಅಂದ್ರೆ ಅಷ್ಟೊಂದಿಷ್ಟನಾ? ಹೌದು ಸ್ವಾಮಿ, ಇವನನ್ನ ಈ ಹಳ್ಳದಿಂದ ಮೇಲೆತ್ತೋದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಿಕೊಡಿ ನನಗೆ. ಅದಕ್ಕೇನು, ನೀನು ಕತ್ತೆ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನಿಜವಾಗ್ಲೂ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ. ಹೇಗಾದ್ರೂ ಮಾಡಿ ನನ್ನ ಕತ್ತೆನ ದಯವಿಟ್ಟು ಕಾಪಾಡಿ. ಯೋಚನೆ ಮಾಡಬೇಡ ಕುಪ್ಪಸ್ವಾಮಿ, ಕತ್ತೆನ ಕಾಪಾಡೋಣ. ಮೊದಲು ನೀನು ಸ್ವಲ್ಪ ಮಣ್ಣು ತಗೊಂಡು ಬಂದು ಈ ಹಳ್ಳದಲ್ಲಿ ಹಾಕು. ಅದೇನಿಕ್ಕೆ ಈ ಹಳ್ಳದೊಳಗೆ ಹಾಕ್ಬೇಕಾ? ಅಯ್ಯಯ್ಯೋ, ಅವಾಗ ಈ ಗುಂಡಿ ಮುಚ್ಚೋಗಲ್ವಾ? ನನ್ನ ಪ್ರೀತಿಯ ಕತ್ತೆ ಸತ್ತು ಹೋಗಲ್ವಾ? ಹೆದರ್ಕೋಬೇಡ ಕುಪ್ಪಸ್ವಾಮಿ, ನನ್ನ ಮೇಲೆ ನಂಬಿಕೆ ಇಡು. ಆ ಸನ್ಯಾಸಿ ಹೇಳಿದ ಮಾತನ್ನು ಕೇಳಿ ಕುಪ್ಪಸ್ವಾಮಿ ಇಷ್ಟ ಇಲ್ಲದೆ ಇದ್ರೂ ಸಹ ಮಣ್ಣನ್ನ ತಗೊಂಡು ಹಳ್ಳದೊಳಕ್ಕೆ ಹಾಕಕ್ ಶುರು ಮಾಡ್ದ. ಹೆದರ್ಕೋಬೇಡ ಕುಪ್ಪಸ್ವಾಮಿ, ಧೈರ್ಯವಾಗಿ ಮಣ್ಣು ತಗೊಂಡು ಬಂದು ಹಾಕು. ಯಾವ ಸಂದೇಹನೂ ಬೇಡ, ಒಳ್ಳೇದೇ ಆಗತ್ತೆ. ಕುಪ್ಪಸ್ವಾಮಿ ಹಳ್ಳದೊಳಗಡೆ ಬಗ್ಗು ನೋಡಿದಾಗ ಆ ಕತ್ತೆ ಮಣ್ಣಿನ ಗುಡ್ಡೆಯ ಮೇಲೆ ಹತ್ತು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಿತ್ತು. ಅನಂತರ ಕುಪ್ಪಸ್ವಾಮಿ ಬೇಗ ಬೇಗ ಓಡ್ ಹೋಗಿ ಮಣ್ಣನ್ನ ತಗೊಂಡು ಬಂದು ಹಳ್ಳಕ್ಕೆ ಸುರಿಯೋಕ್ ಶುರು ಮಾಡ್ದ. ಕುಪ್ಪಸ್ವಾಮಿಯನ್ನು ಕಂಡು ನಗ್ತಾ ಆ ಸನ್ಯಾಸಿ ಅಲ್ಲಿಂದ ಹೊರಟ್ರು. ಅನಂತರ ಆ ಕತ್ತೆ ಆ ಮಣ್ಣಿನ ಗುಡ್ಡೆನ ಹತ್ಕೊಂಡು ಹಳ್ಳದಿಂದ ಮೇಲಕ್ಕೆ ಬಂತು. ಅಯ್ಯೋ ನನ್ನ ಕತ್ತೆ ಮರಿಯೇ, ನೀನ್ ನನಗೆ ತುಂಬಾ ಭಯ ಕೊಟ್ಬಿಟ್ಟೆ. ಆ ಸನ್ಯಾಸಿ ಈ ಯೋಜನೆ ನನಗೆ ಹೇಳ್ಕೊಡದೆ ಹೋಗಿದ್ರೆ ನಾನು ನಿನ್ನನ್ನ ಕಾಪಾಡೋದಕ್ಕೆ ಆಗ್ತಿರ್ಲಿಲ್ಲ. ದಿನವೂ ಈ ದಾರಿಯಲ್ಲೇ ಹೋಗೋದು, ಆದ್ರೂ ಕಾಡಂದ್ರೆ ಸ್ವಲ್ಪ ಭಯನೇ. ಒಂದು ಕೆಲಸ ಮಾಡೋಣ, ಹಾಡು ಹಾಡಿ ನಡಿವ. ಅಯ್ಯಪ್ಪಣ್ಣಮ್ಮ ಹೋಳಿಗೆ ಮಾಡಿದಳು ಕಾಗೆ, ಅದನ್ನ ಕಡಲಿಗೆ ಹಾಕ್ತು. ಕಡಲ ಮಕ್ಕಳು ಮುಳುಗಿ ತೆಗ್ದ್ರು, ಸಾಗರದ ಮಕ್ಕಳು ನಿಂತಲ್ಲೇ ತೆಗ್ದ್ರು. ಏನೂ ಕತ್ತೆ ಮರಿ ನಿಂತು ಬಿಟ್ಟೆ, ನಡೆದು ಸುಸ್ತಾಯ್ತಾ? ಯಾಕೆ ಸದ್ದು ಮಾಡ್ತಿದ್ಯಾ? ಬೇಗ ನಡಿಯೋ, ಸಂಧೆಗೆ ಇನ್ನು ತುಂಬಾ ದೂರ ನಡಿಬೇಕು. ನೀವು ಎಲ್ಲಿಗೂ ಹೋಗಲ್ಲ, ಅಲ್ಲಿ ನಿಲ್ಲಿ. ಯಾರದು? ದೇವರೇ, ಕೊಳ್ಳರ್ಗಾರನಾಗಿರ್ಬಹುದಾ? ಅಯ್ಯೋ, ರಾಕ್ಷಸ ರಾಕ್ಷಸ! ನಿಲ್ಲಿಸು, ನಾನು ರಾಕ್ಷಸ ಅಲ್ಲ. ರಾಕ್ಷಸನಲ್ವಾ? ಮತ್ತೆ ಯಾರು? ನಾನೇ ಭೂತ. ನನ್ನ ಮುಂದೆ ನಿಂತ ನೀವು ನನ್ನ ಆಳು. ಇನ್ನು ನಿಂಗೆ ರಕ್ಷೆ ಇಲ್ಲ. ಅಯ್ಯೋ, ಭೂತವಾ? ದಯವಿಟ್ಟು ನನ್ನ ಉಪದ್ರವ ಮಾಡಬೇಡಿ. ಸಂಧೆಗೆ ಹೋಗಿ ಹೋಳಿಗೆ ಮಾರುವ ಪಾಪದ ವ್ಯಾಪಾರಿ ನಾನು. ನಂಗೆ ಹಸಿವಾದ್ರೆ ಬಡವ ಶ್ರೀಮಂತ ಅಂತ ನೋಡಲ್ಲ. ಮುಂದೆ ಯಾರು ಬಂದು ನಿಂತರೂ ಅವರನ್ನು ತಿಂದು ಹಸಿವು ತೀರಿಸ್ತೇನೆ.
ನನ್ನನ್ನು ತಿನ್ಬೇಡಿ, ನನ್ನ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ. ಬೇಕಾದ್ರೆ ನಿಮ್ಮ ಹಸಿವ ಹೋಗಿಸಲು ನಾನು ಹೋಳಿಗೆ ಕೊಡುವೆ. ನಾನು ಮಾಡುವ ಹೋಳಿಗೆ ತುಂಬ ರುಚಿ ಅಂತ ಎಲ್ಲರೂ ಹೇಳ್ತಾರೆ. ಬೇಕಾದ್ರೆ ಒಂದು ತಿಂದು ನೋಡಿ. ಒಳ್ಳೆ ರುಚಿ. ಇದರ ಹಾಗೆ ಹೋಳಿಗೆ ನಾನು ಯಾವತ್ತೂ ತಿಂದಿಲ್ಲ. ಈ ಹೋಳಿಗೆಯೆಲ್ಲ ನಂಗೆ ಬೇಕು. ಅಯ್ಯೋ ಭೂತವೇ, ಇದು ನಾನು ಸಂತೆಯಲ್ಲಿ ಮಾರಲು ಕೊಂಡೊಯ್ತಿದ್ದೇನೆ. ಇದು ಮಾರಿ ಸಿಕ್ಕುವ ಹಣ ತಿಂತಲೇ ನಾನು ಜೀವಿಸೋದು. ಹಾಗಾದ್ರೆ ನನ್ನ ಹಸಿವು ತೀರಿಸಲು ಈ ಕತ್ತೆಯನ್ನು ತಿಂತೇನೆ. ಅಯ್ಯೋ ಬೇಡ, ನನ್ನ ಕತ್ತೆಯನ್ನು ತಿನ್ಬೇಡಿ. ಹಾಗಾದ್ರೆ ಕತ್ತೆಯ ಬದಲು ನಿನ್ನನ್ನು ತಿಂತೇನೆ. ನನ್ನನ್ನ? ನಿನ್ನನ್ನೇ. ನಂಗೆ ಹಸಿವು ತಡೆಯಲು ಆಗುತ್ತಿಲ್ಲ, ಮಾತನಾಡಲು ಸಮಯವೂ ಇಲ್ಲ. ನಾನು ನಿನ್ನನ್ನು ತಿನ್ನುತ್ತೇನೆ. ರಕ್ಷಿಸಲು ಏನಾದ್ರೂ ಉಪಾಯ ಮಾಡಬೇಕು. ಇಲ್ಲದಿದ್ರೆ ಇದು ನನ್ನ ಸುಮ್ಮನೆ ಬಿಡುವುದಿಲ್ಲ. ಏನಾದ್ರೂ ಸೂತ್ರ ಒಪ್ಪಿಸ್ಬೇಕು. ಏನೋ ಆಲೋಚಿಸುತ್ತಿದ್ದಿ? ಅಲ್ಲ, ನಾನು ಆಲೋಚಿಸ್ತಿದೆ. ಭೂತಗಳಿಗೆ ದೊಡ್ಡ ಮಾಂತ್ರಿಕ ಶಕ್ತಿ ಇದೆ ಅಂತ ಕೇಳಿದೆ. ಆದ್ರೆ ನಿನ್ನನ್ನು ನೋಡಿದ್ರೆ ಹಾಗೆ ಕಾಣುವುದಿಲ್ವಲ್ಲ. ಹಾಗಾದ್ರೆ ನನ್ನನ್ನು ನೋಡಿದ್ರೆ ನಿಂಗೆ ಏನು ಅನಿಸುತ್ತಿದೆ? ಹಸಿವಿನಿಂದ ಅಲೆದಾಡುವ ಪಾಪದ ಭೂತ ಅಂತ. ಮಂತ್ರವೋ ತಂತ್ರವೋ ಏನೂ ಗೊತ್ತಿಲ್ಲದವ. ನಿಲ್ಲಿಸು. ನೀನು ನನ್ನ ಕುರಿತು ಏನು ಅನ್ಕೊಂಡಿದ್ದಿ? ಮಾಂತ್ರಿಕ ಶಕ್ತಿಗಳು ಇಲ್ಲವೆಂದು ಅನಿಸಿದ್ಯಾ? ಇದೋ ಇಲ್ಲಿ ನೋಡು. ನೀನು ಬೆಳೆದಿದ್ದೀಯ? ಹೌದು, ನಾನು ಬೆಳೆಯುತ್ತಿದ್ದೇನೆ. ಇನ್ನು ಬೇಕಾದ್ರೂ ಬೆಳೆಯುತ್ತೇನೆ. ಇನ್ನೂ ಬೆಳೆಯಬೇಡ. ಈಗಾಗಲೇ ನನಗೆ ಹೆದರಿಕೆ ಆಗ್ತಾ ಉಂಟು. ದೇಹ ಬೆಳೆಯುವಷ್ಟು ಶಕ್ತಿಯೂ ಅಧಿಕವಾಗುತ್ತದೆ. ಹೌದಾ? ಹಾಗಾದ್ರೆ ನಿನ್ನ ಬೆಳೆದ ಕಡಿಮೆ ಆದ್ರ ನಿನ್ನ ಶಕ್ತಿಯೂ ಕಡಿಮೆ ಆಗ್ತದ? ದೇಹ ದೊಡ್ಡದಾದರೂ ಸಣ್ಣದಾದರೂ ಶಕ್ತಿಯು ಕಡಿಮೆಯಾಗುವುದಿಲ್ಲ. ಹಾಗಾದ್ರೆ ನನ್ನ ದೇಹ ಚಿಕ್ಕದಾಗಿ ಮಾಡುತ್ತೇನೆ. ಇದೋ ನೋಡು. ಈಗ ನೀನು ಸಣ್ಣ ಭೂತ ಹಾಕಿರುವೆ. ಇನ್ನೂ ಸಣ್ಣದಾಗಲು ಸಾಧ್ಯ. ನಿನ್ನಿಂದ ಈ ಪಾತ್ರಗಿಂತ ಸಣ್ಣದಾಗಬಹುದಾ? ಆಗುತ್ತೆ. ಹಾಗಾದ್ರೆ ಇದರೊಳಗೆ ಕುಳಿತುಕೋ ನೋಡುವ. ನಾನೊಮ್ಮೆ ನೋಡಲಿ ನಿನ್ನ ಮಾಂತ್ರಿಕ ಶಕ್ತಿಯ. ಇದು ನೋಡು. ಅಪಾರವಾದ ಮಾಂತ್ರಿಕ ಶಕ್ತಿಯೇ ನಿನ್ನದು. ಹಾಗಾದ್ರೆ ನನ್ನ ಬುದ್ಧಿವಂತಿಕೆಯನ್ನು ನೋಡು. ತುಂಬಾ ವರ್ಷಗಳ ಹಿಂದೆ ನಡೆದಂಥ ಕಥೆ ಇದು. ಒಂದು ಗ್ರಾಮದಲ್ಲಿ ಬಟ್ಟೆ ಒಗೆಯುವ ಒಬ್ಬ ಅಗಸನಿದ್ದ. ಗ್ರಾಮದಲ್ಲಿ ಇದ್ದ ಎಲ್ಲರ ಮನೆಗೂ ಹೋಗಿ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಒಗೆದು ಮತ್ತೆ ಅದೇ ಮನೆಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಸಿಗುವ ಹಣದಿಂದ ಅವನು ತನ್ನ ಹೆಂಡತಿಯು ಸಂತೋಷದಿಂದ ಬದುಕುತ್ತಿದ್ದರು. ಅವನ ಬಳಿ ಒಂದು ಕುದುರೆಯೂ ಒಂದು ಕತ್ತೆಯೂ ಇತ್ತು. ನಮ್ಮ ಹತ್ರ ಈ ಕತ್ತೆ ಕುದುರೆ ಇರೋದ್ರಿಂದ ತುಂಬಾ ಅನುಕೂಲ ಆಯ್ತಲ್ವಾ? ಹೌದು ಹೌದು, ಇಲ್ಲ ಅಂದ್ರೆ ಈ ಬಟ್ಟೆ ಮೂಟೆ ನಮ್ಮ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿತ್ತು. ಈ ಕುದುರೆ ನಮ್ಮ ಹತ್ರ ಇರೋದ್ರಿಂದ ತುಂಬಾ ದೂರ ಪ್ರಯಾಣ ಕೂಡ ನಾವು ಮಾಡಬಹುದು. ಸರಿಯಾಗಿ ಹೇಳಿದ್ರಿ. ಆ ಕುದುರೆ ಹಾಗೂ ಕತ್ತೆನೂ ಒಂದೇ ಸೂರಿನ ಅಡಿಯಲ್ಲಿ ಕಟ್ಟಿ ಹಾಕಿದ್ದರು. ಯಾವತ್ತಿಗೂ ಆ ಕುದುರೆ ಕತ್ತೆಯನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಲೇ ಇಲ್ಲ. ಹೇ ಹೇ, ನೀನೊಂದು ಅಸಹ್ಯವಾದ ಪ್ರಾಣಿ. ನೀನು ನೋಡುವುದಕ್ಕೆ ಕೆಟ್ಟದಾಗಿ ಕಾಣಿಸ್ತೀಯ. ಹಾ, ನನ್ನನ್ನು ನೋಡು, ಹೆಂಗಿದ್ದೀನಿ ಸಖತ್ತಾಗಿ. ಇಲ್ಲಿ ನೋಡು ಗೆಳೆಯ, ಅದು ನಿಜಾನೇ. ಆದ್ರೆ ನಾನು ನಿನ್ ಜೊತೆ ತಾನೇ ವಾಸ ಮಾಡ್ತಿರೋದು. ಹೇ, ನನ್ನ ಈ ಗೆಳೆಯ ಅಂತೆಲ್ಲ ಹೇಳಕ್ ಹೋಗ್ಬೇಡ. ನಿನ್ನ ಮೇಲಿಂದ ಬರುವ ವಾಸನೆಗೆ ನನಗೆ ನಿಲ್ಲಕ್ಕೂ ಆಗ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ ನನಗೆ. ಶುದ್ಧನೇ ಇಲ್ಲದಿರುವಂತಹ ಪ್ರಾಣಿ ನೀನು.
ಛೇ, ಹಾಗೆಲ್ಲ ಹೇಳಬಾರ್ದು ಗೆಳೆಯ. ನಮ್ಮ ಯಜಮಾನ್ರ ಎಲ್ಲ ಸಮಯದಲ್ಲೂ ನಾನು ತಾನೇ ಜೊತೇಲಿರೋದು. ನಮ್ಮಿಬ್ರಿಗೂ ಅವರೊಬ್ಬರೇ ತಾನೇ ಯಜಮಾನ್ರು. ಆದರೆ ನೋಡು, ನಿನ್ನ ಜೀವನ ತುಂಬ ಸುಖವಾಗಿರೋದು, ಆದರೆ ನನ್ನ ಜೀವನ ಬಹಳ ಕಷ್ಟವಾಗಿರೋದು. ಏನೇನಿ ತುಂಬ ಹೊಸದಾಗಿ ಹೇಳ್ತಿದ್ಯಾ? ನಮ್ಮ ಯಜಮಾನ್ರು ಅವ್ರ ಎಲ್ಲ ವಸ್ತುಗಳನ್ನು ನಾನೇ ತರಬೇಕು ಅಂತ ಹೇಳ್ತಾರೆ. ನಿನ್ನ ವಿಷಯ ಹಾಗಲ್ವಲ್ಲ, ನಿನಗೆ ಚಿಕ್ಕ ಚಿಕ್ಕ ಕೆಲಸ ತಾನೇ ಕೊಡ್ತಾರೆ. ಓ, ಇದಾದ ವಿಷಯ ಈಗ. ನನಗೆ ಎಷ್ಟು ಗೌರವ ಮರ್ಯಾದೆಗಳಿದೆ ಗೊತ್ತಾ? ನಾನಂತೂ ನಿನ್ನ ತರ ಅಲ್ಲ ಗೊತ್ತಾ? ಹೀಗೆಲ್ಲ ಮಾಡಬೇಡ ಗೆಳೆಯ. ನೀನು ಒದ್ದಿದ್ದು ನನಗೆಷ್ಟು ನೋವಾಗ್ತಿದೆ ಗೊತ್ತಾ? ನಾನು ನಿಂತರ ಒಂದು ಪ್ರಾಣಿನೇ ತಾನೇ. ನೀ ಎಲ್ಲ ಬಂದು ನಂತರ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಬುದ್ಧಿ ಶಕ್ತಿ ಇರುವಂತಹ ಪ್ರಾಣಿಗಳು ನಾವು. ನೀನೊಂದು ಸಾಧಾರಣ ಅಷ್ಟೇ. ಅದು ಅಲ್ಲದೆ ನೀನೊಂದು ದೊಡ್ಡ ಮೂರ್ಖ ಗೊತ್ತಾ? ನೀನು ಕೆಲವೊಂದನ್ನ ಮನಸ್ಸಲ್ಲಿಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಏನು ಹೇಳಬೇಕು ಅಂತ ನೀನು ಹೇಳ್ಕೊಡ್ತೀಯ ನನಗೆ? ಅವರವರ ಗೌರವ ಮತ್ತು ಮರ್ಯಾದಕ್ಕೆ ತಕ್ಕಂತೆ ಅವರವರ ಜೀವನ ಇರುತ್ತೆ. ನಿನಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ಗೆಳೆಯ. ಹಾಗೂ ಕೆಲವು ಸಮಯಗಳಿಂದ ಕುದುರೆ ಹಾಗೂ ಕತ್ತೆ ನಡುವೆ ಹಲವಾರು ಜಗಳಗಳು ಆಗುತ್ತಲೇ ಇತ್ತು. ಕತ್ತೆಗಿಂತ ತಾನು ದೊಡ್ಡವನೆಂಬ ಅಹಂಕಾರ ಆ ಕುದುರೆಗೆ ಯಾವಾಗಲೂ ಇತ್ತು. ಓ, ಮಳೆ ಬರುವ ಹಾಗಿದೆ. ಬಟ್ಟೆನೆಲ್ಲ ಮನೆಗೆ ಬೇಗ ತಗೊಂಡು ಹೋಗಬೇಕು. ಓ, ಈ ಮೂಟೆ ಎಲ್ಲ ತುಂಬ ಭಾರವಾಗಿದೆಯಲ್ಲ. ಹಾಗೆ ಅಗಸನು, ಕುದುರೆಯು, ಕತ್ತೆಯು ಮನೆಯ ದಾರಿಯಲ್ಲಿ ನಡೆದುಕೊಂಡು ಹೋದರು. ಆದರೆ ತುಂಬನೇ ಭಾರವಾಗಿದ್ದ ಮೂಟೆಯ ಕಾರಣ ಕತ್ತೆಯಿಂದ ನಿಧಾನವಾಗಿ ನಡೆಯಲು ಸಾಧ್ಯವಾಗುತ್ತಿತ್ತು. ಗೆಳೆಯ, ನಾನು ಹೊತ್ಕೊಂಡ್ಬರ್ತಿರೋ ಈ ಮೂಟೆ ತುಂಬ ಭಾರವಾಗಿದೆ. ಈ ಭಾರನ ಹೊತ್ಕೊಂಡು ನನ್ನಿಂದ ನಡೆಯೋಕ್ಕಾಗದೆ ಅವಸ್ಥೆ ಪಡ್ತಿದ್ದೀನಿ. ಹೇ, ಅದಕ್ಕೆ ನಾನೇನು ಮಾಡಬೇಕು? ನನಗೆ ಸ್ವಲ್ಪ ಸಹಾಯ ಮಾಡಪ್ಪ. ಅದಕ್ಕೆ ನಿನ್ನ ಮೂಟೆ ನಾನು ಎತ್ಕೊಂಡು ಹೊರಲ್ಲ. ಹಾಗೆಲ್ಲ ಏನೂ ಇಲ್ಲಪ್ಪ. ನನಗೆ ಜಾಸ್ತಿ ಆಗಿರೋ ಈ ಭಾರದ್ದು ಸ್ವಲ್ಪ ಬಟ್ಟೆಗಳನ್ನು ನೀನು ಹೊತ್ಕೊಂಬಂದ್ರೆ ಚೆನ್ನಾಗಿರುತ್ತಪ್ಪ. ಹೇ ಮೂರ್ಖನೇ, ನಿನ್ನ ಕೆಲಸಗಳನ್ನು ನೀನಷ್ಟೇ ಮಾಡಬೇಕು. ನಾವು ಕುದುರೆಗಳು, ಸಾಮಾನ್ಯದವರಲ್ಲ. ಸಹೋದರ, ನಾನು ತಲೆ ಸುತ್ತ ಬಿದ್ದೋಗ್ತೀನಿ. ನಂಗೆ ಸ್ವಲ್ಪ ಸಹಾಯ ಮಾಡಪ್ಪ. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಮೂಟೆ ಹೊರೋದು ನಿನ್ನ ಕೆಲಸನಪ್ಪ. ಕೆಲವು ಹೆಜ್ಜೆಗಳನ್ನು ಮಾತ್ರ ಮುಂದೆ ಇಡಲು ಪಾಪ ಆ ಕತ್ತೆಯಿಂದ ಸಾಧ್ಯವಾಗುತ್ತಿತ್ತು. ಅದರೊಳಗೆ ಅಯ್ಯೋ, ಆಗ್ತಿಲ್ಲ ದೇವ್ರೇ. ಅಯ್ಯೋಯ್ಯೋ, ಏನಪ್ಪ ಇದು? ಸುಸ್ತಾ ಕೆಳಗಡೆ ಬಿದ್ದುಬಿಟ್ಟ. ಮಳೆ ಬೇರೆ ಬರ್ತಾ ಇದೆ, ಬಟ್ಟೆ ಬೇರೆ ಮನೆಗೆ ತಗೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ವೇ? ಬಿದ್ದು ಹೋಗಿದ್ದ ಆ ಕತ್ತೆಯಿಂದ ಆ ಅಗಸನು ಬಟ್ಟೆಯ ಮೂಟೆಯನ್ನು ತೆಗೆದುಕೊಂಡನು. ಅಯ್ಯೋ ಪಾಪ, ಈ ಕತ್ತೆ ಮೂಟೆ ಹೊತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ. ಈ ಮೂಟೆ ಅಂತೂ ಈಗ ಹೊರಕ್ಕಾಗಲ್ಲ. ಈ ಬಟ್ಟೆ ಎಲ್ಲಾನು ಆ ಕುದುರೆ ಮೇಲೆ ಕಟ್ಟಾಕ್ಬೇಕಷ್ಟೇ. ಹಾಗೆ ಆ ಅಗಸನು ಬಟ್ಟೆ ಮೂಟೆಗಳನ್ನ ಕುದುರೆಯ ಮೇಲೆ ಕಟ್ಟಿಬಿಟ್ಟನು. ಅಷ್ಟು ಮಾತ್ರವಲ್ಲದೆ ಕತ್ತೆಯನ್ನು ಕೂಡ ಆ ವ್ಯಕ್ತಿ ಅಹಂಕಾರ ತೋರುತ್ತಿದ್ದ ಕುದುರೆಯ ಮೇಲೆ ಇಟ್ಟು ಬಿಟ್ಟನು. ಮನೆಯ ಕಡೆಗೆ ನಡೆದುಕೊಂಡು ಹೋದರು. ನಾನು ಈ ಮೂಟೆಗಳನ್ನು ಎತ್ಕೊಂಡ್ಬರಕ್ಕೆ ಕಾರಣ ನನ್ನೊಂದು ದುರಹಂಕಾರದ ಮಾತುಗಳೇ. ನಾನು ಆ ಕತ್ತೆಗೆ ಸಹಾಯ ಮಾಡಿದ್ದಿದ್ರೆ ನನಗೆ ಇವಾಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ.